ಈಗ ಇನ್ನೊಬ್ಬ ಕಲಾವಿದನ ಬೆಳೆಸಲಾಕತ್ತಾರ. ಅವನ ಹೆಸರು ಮಂಜು ಕುಕ್ನೂರ್. ಅವ ಮೊನ್ನೆ ಒಂದು ಉದಾಹರಣೆ, ನಾ ಕುಕ್ನೂರ್ಗೆ ಹೋಗಿನ್ರಿ ಶಬೀರ್ ಭಾಯ್. ನಾನು ಇಡೀ ಕರ್ನಾಟಕ ಮಂದಿ ಕುನ ಹಿಡಿತಾರ, ನಾನು ಬೈತಾರ ಹೊಗಳ್ತಾರ ಮಂದಿ. ಓಕೆ, ಅವ ನಮ್ ಮುಂದ ಫೋನ್ ನನ್ ಗಾಡಿ ಪಂಚರ್ ಆಗಿತ್ತು, ಕಾರ್ ಕುಕ್ನೂರ್ನಾಗ ಪಂಚರ್ ಆದಾಗ, ಪಂಚರ್ ಅಂಗಡಿ ಒಂದ್ ನೀವು ಶಕ್ತಿ ಕುಮಾರ್ ಅಲ್ರಿ? ಹೌದ್ರಿ. ನಮ್ ಊರಾಗ ಒಬ್ಬ ಗಾಯಕ ಅದಾನ್ರಿ, ಯಾರು ಮಂಜು ಕುಕ್ನೂರ್. ಹೌದಾ, ಫೋನ್ ಹಚ್ಚವನಿಗಂದೆ. ಫೋನ್ ಹಚ್ಚ, ಇಲ್ಲಿ ಶಕ್ತಿ ಕುಮಾರ್ ಬಂದಾರ್ಲೇ. ಯಾರವ್ರು ಶಕ್ತಿ ಕುಮಾರ ಅಂದವ. ಇಲ್ಲಿ ಶಕ್ತಿ ಕುಮಾರ್ ಗೊತ್ತಿಲ್ಲ, ಇಲ್ಲಿ ಬಾ, ಇಲ್ಲಿ ಬಂದಾರಂದ. ಅವ್ನ್ ಕೇಳ್ರಿ, ಪಂಚರ್ ಅಂಗಡಿ ಹತ್ರ ಬಂದ, ನಾವ್ 4 ಮಂದಿ ಇತ್ತೇವ್ರಿ. ಬಂದ, ಇಲ್ಲಿ ಶಕ್ತಿ ಕುಮಾರ್ ಯಾರ್ರಿ ಅಂದವ. ಅಣ್ಣ ನಾನೇ ರೀ ಅಂದೆ. ಹೌದ್ರಿ, ನಮಸ್ಕಾರಿ ಅಂದ. ಯಾ ಆರ್ಕೆಸ್ಟ್ರಾ ಹೋಗಿಪ್ಪ ಅಂತಂದೆ. ಒಂದ್ ಹೆಸರು ಹೇಳ್ದವ, ಇಬ್ರು ಹೆಸರು ಹೇಳ್ದ. ಇವ್ ಆರ್ಕೆಸ್ಟ್ರಾ ಹೋಗಿ ಏಟು ತಗೋತಿ ಪೇಮೆಂಟ್? 8000 ರೂಪಾಯಿ. ನೀ ನಾನು ಪುನಃ ಹಿಡಿದಿಲ್ಲ ಅಂದೆ. ಇಲ್ಲ ಅಂದೆ. ಮೈಲಾರಿ ಕೇಸ್ನ ನೀನು ಓದಿ ಅಂತ ಹೇಳ್ಯಾರ, ಅದಕ್ಕೆ ಬಂದಿ ನೀನ್ ಇಂಟರ್ವ್ಯೂ ತಗೊಳಕ ಅಂದೆ ನಾನು. ಅವ ಪೂರಾ ಹಿಡಿದಿಲ್ಲ ಅಂದ್ರೆ ವಿಚಾರ ಮಾಡ್ರಿ ಸರ್, ಅವ್ನ್ ಎಷ್ಟು ಅಹಂಕಾರ ಇರ್ಬೇಕಂತೇಳಿ. ಇಲ್ಲಿದ್ದವ್ರು ದಯವಿಟ್ಟು ಯಾರು ಮಂಜು ಕುಕ್ನೂರ್ ಬೆಳೆಸಿದ್ರು ಇನ್ನೊಂದು ಗಾಂಜಾ ಗಿಡ ಬೆಳೆಸಂಗ ನೋಡಿ. ನೀವು ಇಲ್ಲಿ ಹೇಳ್ತೀನಿ ನಾನು, ಅವನಿಗೆ ಏನ್ರ ಬೆಳೆಸಿದ್ರಿ ಅಂದ್ರ ನೀವು ಇನ್ನೊಂದು ಗಾಂಜಾ ಗಿಡ ಬೆಳೆಸದಂಗ. ಯಾಕಂದ್ರೆ ಇನ್ನೊಬ್ಬ ಅಶ್ಲೀಲ ವ್ಯಕ್ತಿಯನ್ನು ನೀವು ತಯಾರು ಮಾಡ್ದಂಗ. ಅವ್ನ ಹೆಣ್ಮಕ್ಳಿಗೆ ಅವ್ನ ರೆಸ್ಪೆಕ್ಟ್ ಕೊಡು ಮರ್ಯಾದೆ ಗೊತ್ತಿಲ್ಲ. ಹೆಣ್ಮಕ್ಳ ಜೊತೆ ಹ್ಯಾಂಗ ಸ್ಟೇಜ್ ಮೇಲೆ ವರ್ತನೆ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಈಗ ಅವ್ನಿಗೆ ಕರ್ಸೋರ್ ಕೆಲವೊಬ್ಬ ಆರ್ಕೆಸ್ಟ್ರಾ ಓನರ್ಗಳ ಅವ್ರು ಹೇಳ್ತಾರ, ಅವ್ರ ಬಲ್ಲಿ ಅವ್ನಿಗೆ 2000 ಕೊಡ್ತಾರ, ಬ್ಯಾರೆ ಕಡೆ